हरि ओम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः। देवाय तस्मै नमः। ರಶ್ಮಿ ಓದ್ಲಿಕ್ಕಾಗತ್ತಮ್ಮ ಇವತ್ತು? ಆಗತ್ತಂಟಿ. 6ನೇ ಅಧ್ಯಾಯ ಕಡೆಯ 4 ಶ್ಲೋಕಗಳನ್ನು ನೋಡಬೇಕಿತ್ತು ನಾವು. ನೇ ಶ್ಲೋಕದಿಂದ ನೋಡಬೇಕು, ಆಯಿತಾ? ಅಥ ಷಷ್ಠೋಧ್ಯಾಯಃ ಧ್ಯಾನಯೋಗಃ. ಶ್ರೀಭಗವಾನುವಾಚ ತತ್ರ ತಂ ಬುದ್ಧಿಸಂಯೋಗಂ ಲಭತೆ ಪೂರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಹೇ ಕುರುನಂದನ, ಅವನು ತನ್ನ ಪೂರ್ವಜನ್ಮದ ಯೋಗ ಸಾಧನೆಯನ್ನು ಪುನಃ ಮುಂದುವರೆಸುತ್ತಾನೆ. ಪೂರ್ಣ ಸಿದ್ಧಿಗಾಗಿ ಪುನಃ ಪ್ರಯತ್ನ ಮಾಡುತ್ತಾನೆ. ಹಿಂದಿನ 3-4 ಶ್ಲೋಕಗಳಲ್ಲಿ ಅರ್ಜುನನ ಪ್ರಶ್ನೆ ಏನಿತ್ತಪ್ಪ ಅಂದರೆ, ಒಬ್ಬ ಸಾಧನೆಯಲ್ಲಿ ತೊಡಗ್ತಾನೆ, ಆದರೆ ಮಧ್ಯದಲ್ಲೇ ಅವನು ಬೇರೆ ಕಡೆಗೆ ಡಿವಿಯೇಟ್ ಆಗಿಬಿಡ್ತಾನೆ ಯಾವುದೋ ಕಾರಣಕ್ಕೆ, ಅಥವಾ ಮಧ್ಯದಲ್ಲೇ ಅವನ ಆಯುಷ್ಯ ಮುಗ್ದು ಹೋಗುತ್ತೆ, ದೇಹ ಬಿಡಬೇಕಾಗತ್ತೆ. ಹಾಗಿದ್ದಾಗ ಅವನು ಯೋಗ ಭ್ರಷ್ಟ ಆಗಿಬಿಡೋದಿಲ್ವಾ? ಅಂದರೆ ಅವನು ವಿಷಯಾನಂದವನ್ನು ಪೂರ್ತಿಯಾಗಿ ಅನುಭವಿಸ್ಲಿಕ್ಕಾಗಲ್ಲ, ಅಂದರೆ ಪ್ರಪಂಚವನ್ನು, ಅಥವಾ ಬ್ರಹ್ಮಾನಂದವನ್ನು ಅನುಭವಿಸ್ಲಿಕ್ಕಾಗಲ್ಲ, ಅಂದರೆ ಅವನು ಮೋಕ್ಷವನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಅಂಥವನು ಯೋಗ ಭ್ರಷ್ಟ ಆಗಿಬಿಡ್ತಾನಲ್ವಾ ಅನ್ನೋದು ಅವನ ಪ್ರಶ್ನೆ ಆಗಿತ್ತು. ಅಂದರೆ ಅವನು ಪ್ರಾಪಂಚಿಕದಲ್ಲೂ ಇಲ್ಲ, ಆಧ್ಯಾತ್ಮಿಕದಲ್ಲೂ ಸಂಪೂರ್ಣವಾಗಿ ಅವನು ಗೆಲುವನ್ನು ಸಾಧಿಸಲಿಕ್ಕಾಗಲ್ಲ. ಅದಕ್ಕೆ ಭಗವಂತ ಕೃಷ್ಣ ಹೇಳ್ತಾನೆ, ಇಲ್ಲ, ಆ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ. ಅವನು ಎಲ್ಲಿವರೆಗೂ ಸಾಧನೆ ಮಾಡಿರ್ತಾನೋ ಅಲ್ಲಿಂದನೇ ಮುಂದಿನ ಜನ್ಮದಲ್ಲಿ ಸಾಧನೆಯನ್ನು ಮುಂದುವರಿಸಿ ಅವನು ಮೋಕ್ಷವನ್ನು ಪಡಿಬೋದು ಅಂತ. ಅವನು ಸಾಧನೆಯನ್ನು ಮಾಡಿ ಅರ್ಧದಲ್ಲೇ ದೇಹತ್ಯಾಗ ಮಾಡಿರ್ತಾನೆ. ಅಂಥವನು ಒಳ್ಳೆ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ತನ್ನ ಸಾಧನೆಯನ್ನು ಮುಂದುವರಿಸ್ಬೋದಾಗಿರುತ್ತೆ. ಇಲ್ಲ, ಅವನು ಒಬ್ಬ ಜ್ಞಾನಿಗಳ ಮನೆಯಲ್ಲಿ ಹುಟ್ಟುತ್ತಾನೆ. ಆ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿ ಅವನು ಅವನ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಆಗತ್ತೆ ಅಂತ ಹೇಳ್ತಾನೆ. ಭಗವದ್ಗೀತೆ ಪುನರ್ಜನ್ಮವನ್ನು ಒಪ್ಪುವಂಥದ್ದು. ಹಾಗಾಗಿ ಅವನ ಹಿಂದಿನ ಜನ್ಮದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿರ್ತಾನೋ ಅದನ್ನು ಈ ಜನ್ಮದಲ್ಲಿ ಅವನು ಮುಂದುವರಿಸಲಿಕ್ಕೆ ಆಗತ್ತೆ ಅಂತ ಹೇಳ್ತಾನೆ. ಉದಾಹರಣೆಗೆ ನಾವು ನೋಡಿದ್ದು ಗೌತಮ ಬುದ್ಧ, ಅಕ್ಕ ಮಹಾದೇವಿ ಇರ್ಬೋದು, ಅಥವಾ ವಾಲ್ಮೀಕಿ.
ವಾಲ್ಮೀಕಿ ನೋಡಿ, ಅವನು ರತ್ನಾಕರ ಅನ್ನೋ ಒಬ್ಬ ದೊಡ್ಡ ಡಕಾಯಿತ ಆಗಿರ್ತಾನೆ. ಅಂಥವನು ವಾಲ್ಮೀಕಿ ಆಗಲಿಕ್ಕಾಗತ್ತೆ ಅಂದರೆ ಅದು ಅವನ ಪೂರ್ವಜನ್ಮದ ಕರ್ಮಫಲ, ಪೂರ್ವಜನ್ಮದ ಫಲ ಇರುತ್ತೆ. ಆದ್ದರಿಂದ ಇಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ, ಹೇ ಕುರುನಂದನ, ಅವನು ತನ್ನ ಪೂರ್ವಜನ್ಮದ ಯೋಗ ಸಾಧನೆಯನ್ನು ಪುನಃ ಮುಂದುವರಿಸುತ್ತಾನೆ, ಪೂರ್ಣ ಸಿದ್ಧಿಗಾಗಿ ಪುನಃ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಯಾವುದೇ ಪ್ರಯತ್ನ ಅಲ್ಲಿ ವಿಫಲ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಪೂರ್ವಾಭ್ಯಾಸೇನ ತೇನೈವ ಹ್ರೀಯತೆ ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಪೂರ್ವಜನ್ಮದ ಸಂಸ್ಕಾರ ಬಲದಿಂದ ಅವನು ಅನಾಯಾಸವಾಗಿ ಯೋಗ ಮಾರ್ಗಕ್ಕೆ ಎಳೆಯಲ್ಪಡುತ್ತಾನೆ. ಅವನು ಯೋಗದ ಜಿಜ್ಞಾಸುವಾಗಿ ಕರ್ಮಕಾಂಡ ರೂಪವಾದ ಶಬ್ದ ಬ್ರಹ್ಮವನ್ನು ದಾಟಿ ನಿಲ್ಲುತ್ತಾನೆ. ಈ ಪೂರ್ವಜನ್ಮದ ಸಂಸ್ಕಾರ ಅದರ ಬಲದಿಂದ ಅವನೇನು ಮಾಡ್ತಾನೆ, ಅನಾಯಾಸವಾಗಿ ಯೋಗ ಮಾರ್ಗಕ್ಕೆ ಎಳೆಯಲ್ಪಡ್ತಾನೆ. ಅಂದರೆ ಈಗ ವಾಲ್ಮೀಕಿಗೆ ಅನಾಯಾಸವಾಗಿ ಅವನು ತನ್ನ ಏನದು ಡಕಾಯಿತ ಆಗಿರ್ತಾನಲ್ವ, ಅಷ್ಟು ಅನಾಯಾಸವಾಗಿ ಅವನು ಬಿಟ್ಬಿಡ್ಲಿಕ್ಕಾಗತ್ತೆ. ಯಾಕೆ? ಪೂರ್ವಜನ್ಮದ ಸಂಸ್ಕಾರ ಅವನಲ್ಲಿ ಇದ್ದಿದ್ದರಿಂದ ಅದನ್ನು ಬಿಟ್ಟು ಅವನು ವಾಲ್ಮೀಕಿ ಆಗಲಿಕ್ಕಾಯಿತು, ತಪಸ್ಸು ಮಾಡಲಿಕ್ಕಾಯಿತು. ಅನಾಯಾಸವಾಗಿ ಅವನನ್ನು ಯೋಗ ಮಾರ್ಗಕ್ಕೆ, ಅಂದರೆ ಅವನು ಎಲ್ಲಿ ನಿಲ್ಲಿಸಿರ್ತಾನೋ ಇಂದಿನ ಜನ್ಮದಲ್ಲಿ ಅಲ್ಲಿಂದನೇ ಅದು ಮುಂದುವರಿಯೋ ಥರ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಅವನು ಯೋಗದ ಜಿಜ್ಞಾಸುವಾಗಿ ಕರ್ಮಕಾಂಡ ರೂಪವಾದ ಶಬ್ದಬ್ರಹ್ಮವನ್ನು ದಾಟಿ ನಿಲ್ಲುತ್ತಾನೆ. ಇಲ್ಲಿ ಜಿಜ್ಞಾಸು ಅಂತಂದರೆ ಏನಂದರೆ, ಈಗ ನೋಡಿ, ಪ್ರಪಂಚದಲ್ಲಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಜನರು ಐ ಡೋಂಟ್ ನೋ ಅಂತ, ಅಂದರೆ ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಈಗ ಗೀತೆ ಇದೆ, ಉಪನಿಷತ್ತಿದೆ, ಬ್ರಹ್ಮಸೂತ್ರ ಇದೆ, ಆ ಥರದ್ದೊಂದು ಏನಾದರೂ ಇದೆ, ಮುಕ್ತಿ ಅನ್ನೋದಿದೆ, ಅದೇ ಗೊತ್ತಿರಲ್ಲ. ನನಗೆ ಗೊತ್ತಿಲ್ಲ, ಏನು ಗೊತ್ತಾಗಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ. ಆ ಥರದವ್ರು ಇರ್ತಾರೆ. ಇನ್ನು ಕೆಲವ್ರು ಇರ್ತಾರೆ, ನನಗೆ ಗೊತ್ತಿದೆ, ನನಗೆ ಈ ಕೆಲವು ವಿಷಯಗಳು ಗೊತ್ತಿಲ್ಲ ಅಂತ. ಏನಂತ? ಮೊದಲನೇ ಥರದವ್ರಿಗೆ, ಸಂಪೂರ್ಣ ವಿಷಯಾಸಕ್ತರಾಗಿರೋರಿಗೆ ಏನು ತಿಳ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ಅಂದರೆ ಉಪನಿಷತ್ತು ಅನ್ನೋದಿದೆ, ಬ್ರಹ್ಮಸೂತ್ರ ಅನ್ನೋದಿದೆ, ಅಥವಾ ಈ ಥರ ಆಧ್ಯಾತ್ಮ ಜೀವನ ಅನ್ನೋದಿದೆ, ಗೊತ್ತೇ ಇರೋದಿಲ್ಲ. ಇನ್ನು ಎರಡನೇ ಥರದವ್ರಿಗೆ ಏನಿರುತ್ತೆ, ಗೊತ್ತಿರುತ್ತೆ ಅವ್ರಿಗೆ. ಈ ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರ ಇದೆಲ್ಲವೂ ಇದೆ, ಆದರೆ ನನಗೆ ಗೊತ್ತಿಲ್ಲ, ಅದೆಲ್ಲ ಅದೇನು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ಅಂತ. ಮೊದಲನೇವ್ರೇನು ಐ ಡೋಂಟ್ ನೋ ಏನೂ ಗೊತ್ತಿಲ್ಲ. ಎರಡನೇವರು ಐ ಡೋಂಟ್ ನೋ. ಮೂರನೇ ಥರದ ಜನ ಇರ್ತಾರೆ, ಏನಂತ? ಐ ನೋ ಅಂತ. ಅಂದರೆ ನಾನು ತಿಳ್ಕೊಂಬಿಟ್ಟಿದ್ದೀನಿ, ವೇದ ಉಪನಿಷತ್ತು ಎಲ್ಲ ಓದ್ಬಿಟ್ಟಿದ್ದೀನಿ, ತಿಳ್ಕೊಂಡಿದ್ದೀನಿ ಅಂತ. ಅದು ಈಗ ಮೊದಲನೇ ಥರದವರು ಪೂರ್ತಿ ಪ್ರಾಪಂಚಿಕದಲ್ಲಿದ್ದವರು, ವಿಷಯಾಸಕ್ತಿಯಲ್ಲಿರೋರು, ಅವರು ಯಾವುದೇ ರೀತಿಯಲ್ಲಿ ಅದು ವಿಷಯನೇ ಗೊತ್ತಿಲ್ಲ ಪಾಪ. ಅವ್ರು ತಿಳ್ಕೊಳ್ಬೇಕು ಅಂತಂದರೆ ಏನು ಗೊತ್ತೇ ಇಲ್ಲ. ಅದಕ್ಕೆ ಉದಾಹರಣೆ ಹೇಳ್ತಿರ್ತಾರೆ ನೋಡಿ, ಒಬ್ಬರು ಸಂಪೂರ್ಣವಾಗಿ ಕುಡಿದು ಬಿಟ್ಟಿದ್ರೆ ಅವನಿಗೆ ಏನು ಗೊತ್ತೇ ಆಗ್ತಿರಲ್ಲ. ಆದರೆ ಅರ್ಧಂಬರ್ಧ ಕುಡ್ದವನಿಗೆ, ಅಯ್ಯೋ ನಾನು ಕುಡಿದ್ಬಿಟ್ಟಿದ್ದೀನಿ, ಇವತ್ತು ನಾನು ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ, ಯಾರಾದರೂ ನನ್ನನ್ನು ಕರ್ಕೊಂಡೋಗಿ ಡ್ರಾಪ್ ಮಾಡಿ ಅನ್ನೋಷ್ಟಾದರೂ ಗೊತ್ತಿರುತ್ತೆ. ಏನಂತ? ತನಗೆ ಮನೆಗೆ ಹೋಗ್ಲಿಕ್ಕೆ ದಾರಿ ಗೊತ್ತಿಲ್ಲ ಅನ್ನೋದಾದರೂ ಗೊತ್ತಿರುತ್ತೆ. ಅಂದರೆ ಅವನು ತಿಳ್ಕೊಳ್ಬೇಕು, ಹೋಗಬೇಕು ಅನ್ನೋ ಥರ ಜಿಜ್ಞಾಸು ಅವನು. ಏನಂತ? ಐ ಡೋಂಟ್ ನೋ ಅಂತ. ನನಗೆ ಗೊತ್ತಿದೆ, ಇದು ಯಾವುದೋ ನನಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಈ ವಿಚಾರಗಳು ಅಧ್ಯಾತ್ಮದ್ದು ಏನೇನಿದೆ ಅದು ಈ ಥರದ್ದೆಲ್ಲ ಇದೆ. ಉಪನಿಷತ್ತಿದೆ, ವೇದ ಇದೆ, ಬ್ರಹ್ಮಸೂತ್ರಗಳಿದೆ, ಸಾಕಷ್ಟು ವಿಚಾರಗಳಿದೆ, ದ್ವೈತ ಅದ್ವೈತ ಅಂತಿದೆ, ಇದೆಲ್ಲ ಇದೆ. ಆದರೆ ಅದು ನನಗೆ ಗೊತ್ತಿಲ್ಲ ಅನ್ನೋದು ಯಾರಿಗೆ ಇರುತ್ತೋ ಅವರು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವ್ರನ್ನೇ ಜಿಜ್ಞಾಸು ಅಂತ ಹೇಳೋದು. ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ. ಐ ನೋ ಅನ್ನೋರು, ನನಗೆ ಗೊತ್ತಿದೆ, ಅದೆಲ್ಲ ತಿಳ್ಕೊಂಡಿದ್ದೀನಿ ನಾನು, ಉಪನಿಷತ್ತು ಅದೆಲ್ಲ ಓದಾಯ್ತು ಬಿಡು, ನನ್ನ ಗೀತೆ ಎಲ್ಲ ಓದಾಯ್ತು ಬಿಡು ಅಂತ ಹೇಳೋರು ಏನಪ್ಪ ಅಂತಂದರೆ ಪಂಡಿತರು ಅಂತ ಹೇಳ್ತಾರೆ. ಅಂದರೆ ಅವರು ತಿಳ್ಕೊಂಡಿದ್ದಾರೆ,
ಅಂದರೆ ಅವರು ಮೋಕ್ಷವನ್ನು ಪಡೆದವರು ಅಥವಾ ಮುಕ್ತಿಯನ್ನು ಪಡೆದವರು ರಿಯಲೈಸ್ಡ್ ಅಲ್ಲ. ಯಾಕಂದರೆ ರಿಯಲೈಸ್ಡ್ ಆದವನು ಅವ್ನು ಹೇಳ್ಕೊಳಕ್ಕಾಗಲ್ಲ ನನಗೆ ಗೊತ್ತಿದೆ ಅಂತ. ಈಗ ರಮಣ ಮಹರ್ಷಿಗಳಾಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಅವರೆಲ್ಲ ನಂಗೆ ಗೊತ್ತಿದೆ ಅಂತ ಹೇಳ್ತಿರಲಿಲ್ಲ. ಯಾಕೆಂದರೆ ಗೊತ್ತಾಗಬೇಕಾಗಿರುವಂಥ ಬೇರೆ ವಸ್ತು ಅಲ್ಲ ಅದು ಆತ್ಮ ಅನ್ನೋದು. ಅದು ಇಂಟೆಲೆಕ್ಚುಯಲಿ ಅದನ್ನು ಅನುಭವಿಸುವಂಥದ್ದಲ್ಲ. ಇಂಟೆಲೆಕ್ಚುಯಲಿ ಗೊತ್ತು ಮಾಡ್ಕೊಳ್ಳೋದು ಅನ್ನೋ ಥರದ್ದಲ್ಲ, ಅದು ಅನುಭವಿಸ್ಬೇಕು. ಈಗ ಇಂಟೆಲೆಕ್ಚುಯಲಿ ಅಂತಂದರೆ ನಾನೀಗೆಲ್ಲ ಅದು ಓದಿ ತಿಳ್ಕೊಂಡಿದ್ದೀನಿ. ಏನೋ ಬ್ರಹ್ಮಜ್ಞಾನ ಅಂದ್ರೇನು, ಶರೀರ ಮನಸ್ಸು ಬುದ್ಧಿಯನ್ನು ಮೀರಿ ನಿಂತಿರುವಂಥ ಚೈತನ್ಯ ಶಕ್ತಿಯನ್ನು ನಾನು ತಿಳ್ಕೊಳ್ಬೇಕು, ಇದೆಲ್ಲ ಇಂಟೆಲೆಕ್ಚುಯಲಿ ನನಗೆ ಅರ್ಥ ಆಗಿದೆ. ಹಾಗಂದ ಮಾತ್ರಕ್ಕೆ ನಂಗೆ ಗೊತ್ತಾಗೋಗಿದೆ ಅಂತಲ್ಲ, ಅದು ಅನುಭವಕ್ಕೆ ಬರಬೇಕು. ದ್ಯಾಟ್ ಈಸ್ ರಿಯಲೈಸೇಷನ್. ಸೊ ಇದೆಲ್ಲ ಒಂಥರ ಈ ಇಂಟೆಲೆಕ್ಚುಯಲಿ ತಿಳ್ಕೊಳ್ಳೋ ಅಂಥದ್ದಲ್ಲ, ಇದು ರಿಯಲೈಸ್ ಮಾಡ್ಕೊಳ್ಳೋ ಅಂಥದ್ದು. ಆದ್ದರಿಂದ ಇದು ಮನಸ್ಸು ಬುದ್ಧಿಯನ್ನು ಮೀರಿರುವಂತಹ ಒಂದು ಜ್ಞಾನ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾನೆ ಏನಂತ, ಅವನು ಯೋಗದ ಜಿಜ್ಞಾಸುವಾಗಿ ಕರ್ಮಕಾಂಡ ರೂಪವಾದ ಶಬ್ದಬ್ರಹ್ಮವನ್ನು ದಾಟಿ ನಿಲ್ಲುತ್ತಾನೆ. ಶಬ್ದಬ್ರಹ್ಮವನ್ನು ದಾಟಿ ನಿಲ್ಲೋದು ಅಂದ್ರೇನು? ಈಗ ನಾವು ಆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವಾಗ ಕರ್ಮಯೋಗವನ್ನು ಮೊದಲು ಮಾಡ್ತೀವಿ. ಯಾವುದಕ್ಕೆ? ಮನಸ್ಸನ್ನು ಪ್ರಶಾಂತಗೊಳಿಸಲಿಕ್ಕೆ. ಆಮೇಲೆ ಉಪಾಸನಾ ಯೋಗವನ್ನು ಮಾಡ್ತೀವಿ, ಮನಸ್ಸನ್ನು ಕಾನ್ಸಂಟ್ರೇಷನ್ ತರಲಿಕ್ಕೆ. ಉಪಾಸನಾ ಯೋಗ ಆದ ನಂತರ ಜ್ಞಾನಯೋಗ, ಜ್ಞಾನವನ್ನು ಸಂಪಾದಿಸ್ತೀವಿ. ಆ ಜ್ಞಾನವನ್ನು ಸಂಪಾದಿಸಿ ಆದಮೇಲೆ ಧ್ಯಾನವನ್ನು ಮಾಡ್ತೀವಿ. ಹೀಗೆ ಮಾಡುವಾಗ ಏನಾಗುತ್ತೆ, ಯಾವುದೋ ಒಂದು ಮಂತ್ರವನ್ನು ಹಿಡ್ಕೊಂಡು ನಮ್ಮ ಸಾಧನೆಯನ್ನು ಶುರು ಮಾಡ್ತೀವಿ. ಆ ಮಂತ್ರವನ್ನು ಹಿಡ್ಕೊಂಡು ಸಾಧನೆ ಮಾಡೋದು ಅಂದ್ರೇನು? ಆ ಮಂತ್ರ ಹಿಡ್ಕೊಂಡು ಸಾಧನೆ ಮಾಡ್ತಾ ಮಾಡ್ತಾ ನಾವು ಏನು ಮಾಡ್ತೀವಿ, ಆ ಮಂತ್ರವನ್ನು ದಾಟಿ ಹೋಗಬೇಕು. ಆ ಮಂತ್ರ ಬಿಡೋದೇ ಇಲ್ಲ ನಾವು. ಶಬ್ದಬ್ರಹ್ಮ ಅಂತಂದರೆ ಈಗ ಓಂಕಾರ, ಅದನ್ನು ಮೀರಿದ ಒಂದು ಅನುಭವ ನನಗೆ ಬರಬೇಕು. ಆ ಮೀರೋದೇ ಶಬ್ದಬ್ರಹ್ಮನನ್ನು ಮೀರೋದು ಅಂತ ಹೇಳೋದು. ಈಗೇನಪ್ಪ ಅಂದರೆ ವಿಷ್ಣು ಸಹಸ್ರನಾಮವನ್ನು ಓದ್ತೀವಿ, ಲಲಿತಾ ಸಹಸ್ರನಾಮವನ್ನು ಓದ್ತೀವಿ. ಅದೆಲ್ಲ ಯಾತಕ್ಕೆ ಓದ್ತೀವಿ ನಾವು? ಶುರುವಿನಲ್ಲಿ ಮನಸ್ಸಿನ ನೆಮ್ಮದಿಗೆ ಹೋಗ್ತೀವಿ, ಮನಸ್ಸಿನ ಶಾಂತತೆಗೆ ಓದ್ತೀವಿ, ಅಥವಾ ಏನೋ ಒಂದು ನಮಗೆ ಫಲಿಸಬೇಕು ಅಂತ ಇರುತ್ತೆ, ಅದಕ್ಕೆ ಒಂದು ಸಂಕಲ್ಪ ಮಾಡ್ಕೊಂಡು ಓದ್ತೀವಿ. ಅದು ಎಲ್ಲವೂ ಸರಿ. ಅದನ್ನು ದಿನಾ ನಾನು ಇಷ್ಟು ಸಲ ಓದ್ತೀನಿ ಅಂತ ಅಂದ್ಕೊಂಡಿರ್ತೀನಿ. ಯಾತಕ್ಕದು? ಮನಸ್ಸಿನ ಪ್ರಶಾಂತತೆಗೆ. ಆದರೆ ಒಂದೊಂದು ಸಲ ಏನಾಗುತ್ತೆ, ಏನೋ ಕಾರಣಕ್ಕೆ ಓದೋಕ್ಕಾಗಲ್ಲ. ಆ ಓದದೇ ಇರೋದು ಏನಾಗೋಗುತ್ತೆ ನಮಗೆ, ಅಯ್ಯೋ ಇವತ್ತು ನಾನು ವಿಷ್ಣು ಸಹಸ್ರನಾಮ ಓದಲಿಲ್ಲ ಅಂತ ತುಂಬ ಚಡಿಸ್ಪಡ್ಸೋಕ್ಕೆ ಶುರುವಾಗ್ತೀವಿ. ಶುರು ಮಾಡಿದ್ದು ಯಾತಕ್ಕೆ? ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ. ಆದರೆ ಇಲ್ಲೇನಾಗ್ತಾ ಇದೆ, ಓದಲಿಲ್ಲ ಅಂತ ಮನಸ್ಸಿನ ಪ್ರಶಾಂತತೆಯನ್ನು ಕೆಡಿಸ್ಕೊಂಡ್ಬಿಡ್ತಾ ಇದ್ದೀವಿ. ಆದ್ದರಿಂದ ಗುರಿ ಯಾವತ್ತೂ ಮರಿಬಾರ್ದು. ಇಲ್ಲಿ ನಮ್ಮ ಗುರಿ ಏನು? ಆತ್ಮ ಸಾಕ್ಷಾತ್ಕಾರ. ಶರೀರ ಮನಸ್ಸು ಬುದ್ಧಿಯನ್ನು ಮೀರಿದ ಆ ಆತ್ಮನಲ್ಲಿ ನಾನು ನಿಲ್ಲಬೇಕು ಅಂತ. ಆ ಆತ್ಮನನ್ನು ನಿಲ್ಲಬೇಕಾದ್ರೆ ಈ ಶಬ್ದ ಬ್ರಹ್ಮನನ್ನು ದಾಟಿ ಹೋಗಬೇಕು. ಅಲ್ಲಿ ನಿಶ್ಶಬ್ದ. ನಾನು ಅದನ್ನು ಬಿಡ್ದಲ್ಲೇ ಇನ್ನೂ ಸ್ತೋತ್ರ ಭಜನೆಗಳನ್ನು ಹೇಳ್ಕೊಂಡೇ ಇರ್ತೀನಿ ನಾನು ಅಂತಂದರೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಜಿಜ್ಞಾಸು ಅವನು ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಸಾಧನೆಯನ್ನು ಮಾಡಿ ಜಿಜ್ಞಾಸುವಾಗಿ ಕರ್ಮಕಾಂಡ ರೂಪವಾದ ಶಬ್ದಬ್ರಹ್ಮನನ್ನು ದಾಟಿ ನಿಲ್ತಾನೆ. ಆ ಆತ್ಮಾನುಭವವನ್ನು, ರಿಯಲೈಸೇಷನನ್ನು ಮಾಡ್ಕೊಳ್ತಾನೆ. ಮುಂದುವರಿತಾ, ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ನಿರಂತರ ಪ್ರಯತ್ನ ಮಾಡುತ್ತಿರುವ ಪಾಪರಹಿತನಾದ ಈ ಯೋಗಿಗೆ ಅನೇಕ ಜನ್ಮದ ಸಾಧನೆಯ ಫಲದಿಂದಾಗಿ ಮೋಕ್ಷವು ದೊರೆಯುತ್ತದೆ. ನೋಡಿ, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕಂತೆ. ಏನು ಹೇಳ್ತಾರೆ ಅಲ್ಲಿ? ಪಾಪರಹಿತ, ಮೊದಲು ಪಾಪರಹಿತನಾಗಿ ನಾದವನು ನಿರಂತರವಾಗಿ ಅವನು ಪ್ರಯತ್ನ ಮಾಡ್ತಾ ಇದ್ದರೆ
ಅನೇಕ ಜನ್ಮ ಸಾಧನೆಯ ಫಲದಿಂದ ಮೋಕ್ಷವು ದೊರೆಯುತ್ತದೆ. ಅನೇಕ ಜನ್ಮ ಅಂತ ಅಂದ್ಕೂಡಲೇ ಇನ್ನೆಷ್ಟು ಜನ್ಮ ಬೇಕೋ ಏನೋ ಈಗಲೇ ಯಾಕೆ ಶುರು ಮಾಡ್ಕೊಳ್ಳೋದು ಅಂದ್ಕೊಳ್ಳೋದು ಬೇಡ. ನಾವು ಯಾರಿಗೆ ಗೊತ್ತು, ಈ ಜನ್ಮದಲ್ಲೇ ಆಗ್ಬಹುದು ನಮಗೆ ಅಲ್ವಾ. ಹಾಗಾಗಿ ನಿರಂತರ ಪ್ರಯತ್ನ, ಮತ್ತೆ ಮತ್ತೆ ನಾನು ಅದನ್ನೇ ಹೇಳ್ತೀನಿ, ಏನಂತ, ಇದು ಇಂಟೆಲೆಕ್ಚುಯಲ್ ಕನ್ವಿಕ್ಷನ್, ಅಂದರೆ ಮಾಡ್ಕೊಂಡ್ಮೇಲೆ ಮಾಡಬೇಕಾಗಿರೋ ಸಾಧನೆ. ಬರೀ ಅದು ಇಂಟೆಲೆಕ್ಚುಯಲ್ ಡಿಸಿಷನ್ ಆಗಬಾರ್ದು. ಹೇಗೆ ನಾನು ನಾಳೆಯಿಂದ ಕೋಪನೇ ಮಾಡ್ಕೊಳ್ಳಲ್ಲ ಅಂತ ಡಿಸೈಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ನಾನು ಕೋಪನೇ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ರೆ ನಾಳೆಯಿಂದ ನಾನೇನು ಕೋಪ ಮಾಡ್ಕೊಳ್ಳದೆ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಜ್ಞಾನವನ್ನು ಪಡ್ಕೊಂಡು ಅಭ್ಯಾಸವನ್ನು ಮಾಡಿದರೆ ಮಾತ್ರ ನಾಳೆಯಿಂದ ಸ್ವಲ್ಪ ಕೋಪ ಕಡಿಮೆ ಆಗ್ಬೋದೇ ಹೊರತು ಪೂರ್ತಿ ಹೊರಟಾಗಲ್ಲ ಅಲ್ವಾ. ಹಾಗೆ ಇಲ್ಲಿ ಜ್ಞಾನವನ್ನು ಪಡೆದ ಮೇಲೆ ನಿರಂತರ ಪ್ರಯತ್ನ ಯಾವುದಕ್ಕೆ, ಈ ಶಬ್ದ ಬ್ರಹ್ಮವನ್ನು ದಾಟಿ ಹೋಗಲಿಕ್ಕೆ. ಈ ಶಬ್ದ ಬ್ರಹ್ಮವನ್ನು ದಾಟಿ ಹೋಗೋದು ಅಂತ ಹೇಳೋದಕ್ಕೆ ಇನ್ನೊಂದು ಮಾತು ಹೇಳೋದಾದರೆ, ಈಗ ನಾವು ಮಾಡೋದೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಸಾಕಾರ ರೂಪದ್ದು. ಒಂದು ವಿಗ್ರಹವನ್ನು ಇಟ್ಕೊಳ್ತೀವಿ, ಅದಕ್ಕೆ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಯಾಕೆ ನಾವು ಸಾಕಾರ ಮೂರ್ತಿಗೆ ಪೂಜೆಯನ್ನು ಮಾಡ್ತೀವಿ ಅಂದರೆ, ನಾವು ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ, ಗಾಡ್ ಈಸ್ ಎವ್ರಿವೇರ್ ಅಂತ. ಅದು ಹೇಳ್ಕೊಟ್ಟಿದ್ರು ನಾವು ಎಲ್ಲ ಕಡೆ ಭಗವಂತನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಒಂದು ಮೂರ್ತಿಯನ್ನು ಇಟ್ಕೊಂಡು ಅಲ್ಲಿ ಪೂಜೆಯನ್ನು ಮಾಡ್ತೀವಿ. ಆ ಪೂಜೆ ಮಾಡ್ತಾ 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 ನನಗೆ ಏನಾಗಬೇಕು, ಎಲ್ಲ ಕಡೆ ಭಗವಂತ ಕಾಣುವಂತಾಗಬೇಕು. ಯಾವಾಗ ಎಲ್ಲ ಕಡೆ ಭಗವಂತ ಕಾಣುವಂತಾಗ್ತಾನೋ ಈ ಮೂರ್ತಿಯ ಅವಶ್ಯಕತೆಯೇ ಇರಲ್ಲ. ಯಾಕೆ, ಎಲ್ಲ ಕಡೆ ನಾನು ಭಗವಂತನನ್ನು ನೋಡ್ತಾ ಇದ್ದೀನಿ. ಅಂದರೆ ಸಾಕಾರದಿಂದ ನಿರಾಕಾರದ ಕಡೆಗೆ ನಾನು ನನ್ನ ಸಾಧನೆಯನ್ನು ತಿರುಗಿಸ್ಕೊಳ್ತೀನಿ. ಈ ರೀತಿ ಸಾಕಾರದಿಂದ ನಿರಾಕಾರದ ಕಡೆಗೆ ನನ್ನ ಸಾಧನೆಯನ್ನು ತಿರುಗಿಸ್ಕೊಳ್ತಾ ನಿರಂತರ ಪ್ರಯತ್ನ ಮಾಡಿದ್ರೆ ಅನೇಕ ಜನ್ಮಗಳ ಸಾಧನೆ ಆದಮೇಲೆ ಆ ಮೋಕ್ಷ ಅನ್ನೋದು ಸಿದ್ಧಿಸುತ್ತಂತೆ. ಈ ಮೋಕ್ಷ ಅನ್ನೋದು ಸಿದ್ಧಿಸುತ್ತೆ ಅಂತಂದರೆ ನಾನು ಡಿಗ್ರಿ ತೊಗೊಂಡೆ, PhD ತೊಗೊಂಡೆ, ಡಬಲ್ ಡಿಗ್ರಿ ತೊಗೊಂಡೆ, ಆ ಥರ ಓದಿ ತೊಗೊಳಕ್ಕೆಲ್ಲ ಇದಾಗೋದಿಲ್ಲ. ಇದು ಎಷ್ಟು ಸುಂದರ ಅಂತಂದರೆ, ಆ ಮನಸ್ಸನ್ನು ತಯಾರಿಯಾಗಿಟ್ಕೊಂಡು ಅದು ಹಾಗೇ ಮುಂದುವರಿಬೇಕು ಆ ಸಾಧನೆ. ಆ ಸಾಧನೆ ಮುಂದುವರೆದಾಗ ಈ ಸಿದ್ಧಿಸೋದು ಅಂತ ನನ್ನ ಪ್ರಯತ್ನ, ಅದು ಸಿದ್ಧಿಸೋದು ಅಂತಂದರೆ ಶಾಸ್ತ್ರದಲ್ಲಿ ಗುರು ಹಿರಿಯರು ಹೇಳಿರುವ ಮಾತೇನದು ಅಂತಂದರೆ, ಅದು ಒಬ್ಬ ಸಿದ್ಧ ಪುರುಷನ ದರ್ಶನದಿಂದನೇ ಅದಾಗೋದು ಅಂತ. ನಾನು ಅದನ್ನು ಮಾಡ್ಕೊಳಕ್ಕಾಗಲ್ಲ, ನಾನು ಅದನ್ನು ಗಳಿಸ್ತೀನಿ ಅಂತ ಅಂದ್ಕೊಳಕ್ಕಾಗಲ್ಲ. ಯಾವಾಗಲೂ ಆ ಸಿದ್ಧ ಪುರುಷನ ಯೋಗಿಯ ಸಂಪರ್ಕ ಅಥವಾ ಅವನ ಕೃಪೆ ನನಗೆ ಯಾವಾಗ ಬೀಳುತ್ತೋ ಟಕ್ಕಂತ ಆಗ್ಬಿಡುತ್ತೆ. ಹಾಗೆ ಟಕ್ಕಂತ ಆಗಬೇಕು ಅಂತಂದರೆ ನನ್ನ ಮನಸ್ಸು ಯಾವಾಗಲೂ ರೆಡಿ ಇರಬೇಕು, ಅದೇ ಸ್ಥಿತಿಯಲ್ಲಿರಬೇಕು. ಆ ಟೆಂಪರೇಚರ್ ಮೇಂಟೈನ್ ಆಗಿರಬೇಕು ನನ್ನಲ್ಲಿ. ಈಗ ಒಂದು ಐಸ್ ಕ್ರೀಮ್ ಅಂತ ಅಂದರೆ ಅದಕ್ಕೊಂದು ಟೆಂಪ್ರೇಚರ್ ಇದ್ದರೆ ಅದು ಐಸ್ ಕ್ರೀಮ್ ಆಗಿರುತ್ತೆ. ಅದು ಹೊರಗಡೆ ತೆಗೆದ ತಕ್ಷಣ ಫ್ರಿಜ್ಜಿಂದ ಅದು ಮಿಲ್ಕ್ ಶೇಕ್ ಆಗೋಗ್ಬಿಡುತ್ತೆ ಅಲ್ವಾ. ಹಾಗೆ ಈ ಮನಸ್ಸು ನಮ್ಮದು ನಿರಂತರವಾಗಿ ಪ್ರಯತ್ನ ಪಟ್ಟು ಆ ಸ್ಥಿತಿಯಲ್ಲಿ ಇದೆ. ಯಾವುದಕ್ಕೆ, ಆ ಶಬ್ದ ಬ್ರಹ್ಮನನ್ನು ದಾಟಿ ಆ ಮೋಕ್ಷವನ್ನು ಅನುಭವಿಸ್ಲಿಕ್ಕೆ, ಮೋಕ್ಷವನ್ನು ಪಡೀಲಿಕ್ಕೆ. ಇಲ್ಲಿ ಮೋಕ್ಷ ಅಂತಂದರೆ ಸುಖ ದುಃಖಗಳನ್ನು ಮೀರಿದಂತಹ ಒಂದು ಸ್ಥಿತಿ, ನಿತ್ಯಾನಂದ ಸ್ವರೂಪ, ನಿತ್ಯ ಶುದ್ಧ ಆನಂದ ಸ್ವರೂಪ ನಾನು ಅನ್ನೋ ಸ್ಥಿತಿಗೆ ನಾನು ತಲುಪುವಂಥದ್ದು. ಆ ಸ್ಥಿತಿಗೆ ನಾನು ತಯಾರಾಗಿರಬೇಕು. ಆಗ ಅದು ತಕ್ಷಣ ಆಗಲಿಕ್ಕೆ ಸಾಧ್ಯ. ಅದು ಅನೇಕ ಜನ್ಮ ಸಾಧನೆ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳ ಸಾಧನೆಯಿಂದ ಅದು ಮೋಕ್ಷ ಅನ್ನೋದು ಸಿದ್ಧಿಸುತ್ತೆ, ಖಂಡಿತವಾಗ್ಲೂ ಸಿದ್ಧಿಸುತ್ತೆ. ಕೆಲವ್ರಿಗೆ ಅದೇ ಜನ್ಮದಲ್ಲಾಗ್ಬೋದು, ಇನ್ನು ಕೆಲವರಿಗೆ ಎಷ್ಟೋ ಜನ್ಮಗಳು ಬೇಕಾಗ್ಬೋದು, ಆದರೆ ಆಗತ್ತೆ ಅಂತ ಭಗವಂತ ಹೇಳ್ತಾನೆ. ಮುಂದುವರಿಸ್ತಾ, ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ
ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಯೋಗಿಯು ತಪಸ್ವಿಗಳಿಗಿಂತಲೂ ಪರೋಕ್ಷ ಜ್ಞಾನಿಗಳಿಗಿಂತಲೂ ಮತ್ತು ಕರ್ಮಿಗಳಿಗಿಂತಲೂ ಶ್ರೇಷ್ಠನು. ಆದುದರಿಂದ ಹೇ ಅರ್ಜುನ, ನೀನು ಯೋಗಿಯಾಗು. ಯೋಗಿ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲು. ಯೋಗಿ ಅಂದರೆ ಅವನು ಜ್ಞಾನವನ್ನು ಪಡೆದಿದ್ದಾನೆ, ಅದನ್ನು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಮೋಕ್ಷವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಕರ್ಮ, ಉಪಾಸನ, ಜ್ಞಾನ ಇದನ್ನೆಲ್ಲ ಕಲಿತು ಮುಂದೆ ಅವನು ಯೋಗಿ ಅಂದರೆ ಅವನು ಆ ಪ್ರಯತ್ನದಲ್ಲಿದ್ದಾನೆ. ಆಯಿತಾ? ತಪಸ್ವಿಗೆ ಅಂತಂದರೆ ಈಗ ಎಷ್ಟೋ ಜನ ತಪಸ್ಸು ಮಾಡಿದ್ದಾರೆ ಅಲ್ವಾ? ಯಾರದು ಹಿರಣ್ಯಕಶಿಪು ತಪಸ್ಸು ಮಾಡಿ ಏನು ಕೇಳ್ಕೊಂಡ? ಹಾಗೆ ಏನೋ ಒಂದು ಪಡಿಲಿಕ್ಕೋಸ್ಕರ ತಪಸ್ಸನ್ನು ಮಾಡಿ ಅದನ್ನು ಪಡ್ಕೊಳ್ಳೋದು. ತಪ ಅಂದರೆ ಏನು? ಬೇಯೋದು ಅಂತ. ಯಾವ್ದು ನಮಗೆ ಬೇಡವೋ ಅದನ್ನೆಲ್ಲ ಸುಟ್ಟು ಹಾಕಿ ತಪ್ಪಿಸೋದು ಅಂತ. ನಮ್ಗೆ ಯಾವುದು ಬೇಕೋ ಅದಕ್ಕೋಸ್ಕರ ಈ ಬೇರೆದನ್ನೆಲ್ಲ ತಳ್ಳಿ ಹಾಕೋದು ಅಂತ. ಹಾಗೆ ತಪಸ್ಸು ಮಾಡಿ ಏನೇನೋ ಪಡ್ಕೊಂಡಿದ್ದಾರೆ ತಪಸ್ವಿಗಳು. ಹಾಗೆ ಪರೋಕ್ಷ ಜ್ಞಾನಿಗಳು ಅಂದರೆ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಅವರು ಬೇಕಾದಷ್ಟು ತಿಳ್ಕೊಂಡಿದ್ದಾರೆ, ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆ ಥರ ಜ್ಞಾನಿಗಳು ಕೂಡ ಇದ್ದಾರೆ. ಮತ್ತು ಕರ್ಮ ಮಾಡ್ತಾನೇ ಇರ್ತಾರೆ. ತಪಸ್ವಿಗಳು ತಪಸ್ಸು ಮಾಡಿಕೊಂಡೇ ಇರ್ತಾರೆ. ಅವರು ಮುಂದೆ ಹೋಗಲಿಕ್ಕೆ ಬಿಡೋದೇ ಇಲ್ಲ. ಹೇಳಿದ್ದೆ ಅಲ್ವ ನಾನು ಏನಂತ? ಆ ತಪಸ್ಸನ್ನು ಬಿಡಲಿಕ್ಕೆ ಆಗಲ್ಲ ಅವರು. ಹಾಗೆ ಈ ಜ್ಞಾನಿಗಳು ಅಷ್ಟೇ. ದಿಸ್ ಬಿಕಮ್ಸ್ ಒನ್, ಗುರುದೇವ್ ಒಂಥರ ಹೇಳ್ತಾರೆ ಏನಂತ, ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಜಿಮ್ನಾಸ್ಟಿಕ್ ಅಂತ. ಹೆಚ್ಚಿಗೆ ಓದ್ತಾ ಇದ್ರೆ ನಾನು ಅದು ಓದ್ತೀನಿ, ಇದು ಬೇಕು, ನಾನು ಅದು ಬೇಕು ಅಂತ ತುಂಬ ಕಲ್ತ್ಕೊಳ್ಳೋಕೆ ಹೋಗ್ತಾರಲ್ವ. ಅದೇನಿಲ್ಲ, ಒಂದು ಇಂಟೆಲೆಕ್ಚುಯಲ್ ಎಕ್ಸಸೈಸ್ ಅಂತ ಹೇಳ್ತಾರೆ ಅವರು. ಅಂದರೆ ಆ ಬುದ್ಧಿಗೆ ಒಂದು ಹಸಿವಿರುತ್ತೆ, ಅದು ತಿಳ್ಕೋಬೇಕು ಅಂತ ಅಷ್ಟೇ. ಅದು ಆ ಹಸಿವು ಹಿಂಗೆ ಬಿಟ್ಟರೆ ಆಗೋಯ್ತು. ಆ ತಿಳ್ಕೊಳ್ಳೋದ್ರಲ್ಲೇ ಇರ್ತಾರೆ ಅಲ್ಲಿ ಪರೋಕ್ಷ ಜ್ಞಾನಿಗಳು. ಕರ್ಮಿಗಳು ಈ ಕರ್ಮ ಮಾಡ್ತಾನೆ ಇರ್ತಾರೆ. ಎಷ್ಟೋ ಜನ ನಾವು ಇವತ್ತಿಗೂ ನೋಡ್ತೀವಿ. ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ, ಹಾಗೆ ಮಾಡ್ಕೊಂಡಿದ್ರೆ ಸಾಕಲ್ವಾ? ಈ ವೇದ ಉಪನಿಷತ್ತೆಲ್ಲ ಯಾತಕ್ಕೆ ಓದಬೇಕು? ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಸಾಕು ನಾವು ಅಂತ ಎಷ್ಟೋ ಜನ ಕರ್ಮ ಮಾಡಿಕೊಂಡೇ ಇರ್ತಾರೆ. ತಪಸ್ವಿಗಳು ತಪಸ್ಸು ಮಾಡ್ಕೊಂಡಿರ್ತಾರೆ, ಜ್ಞಾನಿಗಳು ಜ್ಞಾನಾರ್ಜನೆ ಮಾಡ್ಕೊಂಡಿರ್ತಾರೆ, ಕರ್ಮಿಗಳು ಕೆಲಸ ಮಾಡಿಕೊಂಡೇ ಇರ್ತಾರೆ. ಅವರು ಎಲ್ಲರಿಗಿಂತ ಶ್ರೇಷ್ಠ ಯಾರು? ಯೋಗಿ. ಇದೆಲ್ಲವನ್ನು ತಿಳ್ಕೊಂಡವನು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಯಾರು ನಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೋ, ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾನೋ, ಅವನು ನಿಜವಾದ ಯೋಗಿ. ಆದ್ದರಿಂದ ಅವನು ಶ್ರೇಷ್ಠ ಎಲ್ಲರಲ್ಲೂ. ಯಾರಿಗೆ? ತಪಸ್ವಿಗಿಂತ, ಜ್ಞಾನಿಗಿಂತ, ಕರ್ಮಿಗಳಿಗಿಂತ ಅವನು ಶ್ರೇಷ್ಠ. ಆದ್ದರಿಂದ ನೀನು ಯೋಗಿಯಾಗೋ ಅಂತ ಹೇಳ್ತಾನೆ. ಮುಂದುವರಿಸ್ತಾ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿಗಳಲ್ಲಿಯೂ ಯಾರು ನನ್ನಲ್ಲೇ ಚಿತ್ತವನ್ನು ನಿಲ್ಲಿಸಿ ಶ್ರದ್ಧೆಯಿಂದ ನನ್ನನ್ನೇ ಸೇವಿಸುವರೋ ಅಂತಹವರು ಅತ್ಯಂತ ಶ್ರೇಷ್ಠರೆಂದು ನನ್ನ ಅಭಿಪ್ರಾಯ. ಹೀಗೆ ಯೋಗಿಯಾಗಿರೋನು ನನ್ನಲ್ಲೇ ಚಿತ್ತವನ್ನಿಟ್ಟು ನಿಲ್ಲಿಸಿ ಅಂತ ಹೇಳ್ತಾನೆ. ಅಂದರೆ ಭಗವಂತನಲ್ಲೇ ಅವನ ಚಿತ್ತವನ್ನಿಟ್ಟು ಶ್ರದ್ಧೆಯಿಂದ. ಶ್ರದ್ಧೆ ಅಂತಂದ್ರೇನು? ಈಗ ಮಕ್ಕಳನ್ನು ಕರ್ಕೊಂಡು ಹೋಗಿ ಹೊರಗಡೆ ನಕ್ಷತ್ರಗಳನ್ನು ತೋರಿಸಿದ್ರೆ ಹಗಲೊತ್ತಲ್ಲಿ, ನೋಡು ನಕ್ಷತ್ರ ಇದೆ, ಎಲ್ಲಿದೆ ನಕ್ಷತ್ರ? ಹಗಲೊತ್ತಲ್ಲಿ ನಕ್ಷತ್ರ ಎಲ್ಲಿದೆ? ಇಲ್ವಾ? ಹಾಗಾದರೆ ಇದೆ, ಆದರೆ ನಮಗೆ ಕಾಣಿಸಲ್ಲ ಅಲ್ವಾ? ಬೆಳಕಿರೋದ್ರಿಂದ, ಸೂರ್ಯ ಇರೋದ್ರಿಂದ ಕಾಣಿಸಲ್ಲ. ಅಲ್ಲಿ ನಕ್ಷತ್ರ ಇದೆ ಅನ್ನೋದು ನನಗೆ ಗೊತ್ತಿರುವಾಗ
ಅದು ಸಂಜೆ ಕಾಣುತ್ತೆ ಅನ್ನೋದು ಗೊತ್ತಿರೋದು ಶ್ರದ್ಧೆ. ಹಾಗೆ ಒಂದಷ್ಟು ಹಾಲು ತಂದಿಟ್ಟು ಇದರಲ್ಲಿ ಬೆಣ್ಣೆ ಇದೆ ಅಂತ ಹೇಳಿದ್ರೆ ಎಲ್ಲಿದೆ ಬೆಣ್ಣೆ? ಕಾಣಿಸೋದೇ ಇಲ್ಲ ಅಲ್ವಾ? ಆದರೆ ನನಗೆ ಶ್ರದ್ಧೆ ಇದೆ. ಏನಂತ? ಆ ಹಾಲನ್ನು ಹಾಕಿ ಅದನ್ನು ಮರುದಿನ ಕಡ್ದಾಗ ಅದರಲ್ಲಿ ಬೆಣ್ಣೆ ಬರುತ್ತೆ ಅಲ್ವಾ? ಅದು ಶ್ರದ್ಧೆ. ಹಾಗೆ ಈ ಜ್ಞಾನವನ್ನು ತಿಳ್ಕೊಂಡ್ಮೇಲೆ ನಾನು ಸಾಧನೆಯನ್ನು ಮಾಡೋದ್ರಿಂದ ನನಗೆ ಮೋಕ್ಷ ಸಿಕ್ಕೇ ಸಿಗುತ್ತೆ ಅನ್ನೋದು ಶ್ರದ್ಧೆ. ಆ ಮೋಕ್ಷ ನನಗೆ ಬೇಕು ಅನ್ನೋದು ಶ್ರದ್ಧೆ. ನಂಬಿಕೆ. ಈ ನಂಬಿಕೆ ಇದ್ರೇ ನಾವು ಈ ಸಾಧನೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ. ಎಷ್ಟು ಮುಖ್ಯ ನೋಡಿ. ಹೇಗೆ ಈಗ ನಕ್ಷತ್ರಗಳಿದೆ ಆಕಾಶದಲ್ಲಿ ಅನ್ನೋದ್ರ ಬಗ್ಗೆ ನನಗೆ ಶ್ರದ್ಧೆ ಇದೆಯೋ, ಹಾಗೆ ನನಗೆ ಈ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಮಾತ್ರ ಇದರಲ್ಲಿ ನಾನು ಮುಂದುವರಿಲಿಕ್ಕೆ ಸಾಧ್ಯ. ಹೌದು, ನನಗೆ ಆ ಮೋಕ್ಷ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ, ಅದರಿಂದ ಇದು ಸಿಕ್ಕೇ ಸಿಗುತ್ತೆ ಅನ್ನೋ ಅಚಲವಾದ ನಂಬಿಕೆ, ವಿಶ್ವಾಸ ಇದ್ದಾಗ ಮಾತ್ರ ನಾನಿಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಅದಕ್ಕೆ ಶ್ರದ್ಧೆ ಬೇಕು. ಶ್ರದ್ಧೆ ಜೊತೆಗೆ ಭಗವಂತ ನನ್ನಲ್ಲೇ ಚಿತ್ತವನ್ನಿಟ್ಟು ಅಂತ ಹೇಳ್ತಾನೆ. ಯೋಗಿಗಳಲ್ಲಿಯೂ ಯಾರು ನನ್ನಲ್ಲೇ ಚಿತ್ತವನ್ನು ನಿಲ್ಲಿಸಿ ಶ್ರದ್ಧೆಯಿಂದ ನನ್ನನ್ನೇ ಸೇವಿಸುವರೋ ಅಂತಹವರು ಅತ್ಯಂತ ಶ್ರೇಷ್ಠರೆಂದು ನನ್ನ ಅಭಿಪ್ರಾಯ. ನೋಡಿ, ಜ್ಞಾನ ಉಂಟಾದ ಮೇಲೆ ಶ್ರದ್ಧೆಯಿಂದ ನಾವು ಮುಂದುವರೆದಾಗ ಮಾತ್ರ ಆ ಆತ್ಮ ಸಾಕ್ಷಾತ್ಕಾರ ಅಥವಾ ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಅನ್ನೋದು ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಜನ್ಮಗಳೇ ಆಗ್ಬೋದು, ಎಷ್ಟು ಜನ್ಮಗಳು ಬೇಕಾದರೂ ಆಗ್ಬೋದು. ಭಗವಂತನೇ ಹೇಳ್ತಿದ್ದಾನೆ ಜನ್ಮಗಳಾಗತ್ತೆ ಅಂತ. ಎಷ್ಟೋ ಜನ್ಮಗಳಾಗತ್ತೆ, ಎಷ್ಟೋ ಜನ್ಮ ಬೇಕಾಗತ್ತೆ ಅದನ್ನು ಮಾಡಲಿಕ್ಕೆ ಅಂತ. ಹಾಗೆಯೇ ಆ ಭಗವಂತನಲ್ಲಿ ಮನಸ್ಸನ್ನೇ ಇಟ್ಟು ಶ್ರದ್ಧೆಯಿಂದ ಇದ್ರಿ ಯಾರಿರ್ತಾನೋ ಅವನೇ ಶ್ರೇಷ್ಠವಾದ ಯೋಗಿ. ಅವನು ಶ್ರೇಷ್ಠವಾದ ಯೋಗಿ. ಸಾಮಾನ್ಯವಾಗಿ ಜ್ಞಾನ ಉಂಟಾದ ಕೂಡಲೇ ನಮ್ಮಲ್ಲಿ ಒಂದು ಆ್ಯರೋಗೆನ್ಸ್ ಬರುತ್ತೆ. ನನಗೆಲ್ಲ ಗೊತ್ತಿದೆ, ನಾನು ತಿಳ್ಕೊಂಡಿದ್ದೀನಿ ಅನ್ನೋದು ಬಂದ್ಬಿಡುತ್ತೆ. ಆ ಆ್ಯರೋಗೆನ್ಸ್ ಹೋಗಬೇಕು ಅಂತಂದರೆ, ಆ ಕಟುತ್ವ ಹೋಗಬೇಕು ಅನ್ನೋದಾದರೆ ನಾವು ಭಗವಂತನಿಗೆ ಸರೆಂಡರ್ ಆಗಬೇಕು. ಆ ಅಹಂಕಾರವನ್ನು ಕಳ್ಕೊಳ್ಳೋದಕ್ಕೆ ಭಗವಂತನಲ್ಲಿ ಚಿತ್ತವನ್ನು ಇಡಬೇಕು. ಆ ಭಗವಂತನಲ್ಲಿ ಚಿತ್ತ ಇಟ್ಟು ನಾವು ಈ ಪ್ರಯತ್ನವನ್ನು ಮಾಡಿದಾಗ ಭಗವಂತನೇ ಹೇಳ್ತಾನೆ, ಅಂತಹ ಯೋಗಿಯು ಶ್ರೇಷ್ಠನೋ. ಆ ರೀತಿಯಾಗಿ ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೋ ಅವನು ಶ್ರೇಷ್ಠ. ಉಳಿದವರೆಲ್ಲ ಹಾಗಾದರೆ ಏನು ಮಾಡಬೇಕು? ಅವರು ಅದೇ ರೀತಿ ಯೋಗಿಗಳಾಗೋ ಪ್ರಯತ್ನ ಮಾಡಬೇಕು. ನಾವು ಶ್ರೇಷ್ಠ ಅಲ್ಲ ಅಂತಂದರೆ ಬಿಟ್ಬಿಡೋ ಹಾಗಿಲ್ಲ, ಶ್ರೇಷ್ಠರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಶುರುವಿನಲ್ಲಿ ನಮಗೆ ನಂಬಿಕೆ ಒಂದೇ ಆಧಾರ. ಆ ನಂಬಿಕೆಯಿಂದಲೇ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಷ್ಟೇ ಕೆಲವರು ಜಾಯಿನ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಹೊಸದಾಗೆ. ಕಡೆ 4 ಶ್ಲೋಕಗಳು ಸ್ವಾಮೀಜಿ ತಮಾಷೆ ಮಾಡ್ತಾ ಇರ್ತಾರೆ ನಮಗೆ. ಕಡೆ 4 ಶ್ಲೋಕಗಳನ್ನು ಕೇಳಿಬಿಟ್ರೆ ಆಯಿತು, ಎಲ್ಲ ತಿಳ್ಕೊಂಡಂಗೆ ಆಯಿತು ಅಂತ ಅಂದ್ಕೊಂಡ್ಬಿಟ್ಟಿದ್ರೆ, ಅದಕ್ಕೆ ಸ್ವಾಮೀಜಿ ತಮಾಷೆಗೆ ನಮಗೆ ಯಾವಾಗಲೂ ಹೇಳ್ತಾಯಿದ್ರು. ಅದನ್ನು ತಪ್ಪು ತಿಳ್ಕೊಬೇಡಿ, ನಿಮಗೆ ಸುಮ್ಮನೆ ಹಂಚ್ಕೊಳಕ್ಕೆ ಹೇಳ್ತೀನಿ. ಯಾರೋ ಒಬ್ಬರು ಹೋಟೆಲ್ಗೆ ಹೋಗಿರ್ತಾರಂತೆ, ತುಂಬ ಹಸಿವಾಗಿರತ್ತಂತೆ ಅವ್ರಿಗೆ. 2 ರೊಟ್ಟಿ ತರಿಸ್ಕೊಳ್ತಾರಂತೆ. 2 ರೊಟ್ಟಿ ತರಿಸ್ಕೊಂಡು ತಿಂದಮೇಲೆ ಅವ್ರಿಗೆ ಸಾಕಾಗಲ್ಲ, ಹಸಿವಾಗಿಬಿಟ್ಟಿರುತ್ತೆ ತುಂಬ. ಇನ್ನೂ 2 ರೊಟ್ಟಿ ಬೇಕು ಅಂತ ತರಿಸ್ಕೊತಾರಂತೆ. ಆ 2 ರೊಟ್ಟಿ ತಿಂದಮೇಲೆ ಅದು ತೃಪ್ತಿ ಆಗಲ್ಲ, ಸಾಕಾಗಲ್ಲ, ಇನ್ನೂ 1 ರೊಟ್ಟಿ ಬೇಕು ಅಂತ ಕೇಳಿದ್ರೆ ಅವನು 5ನೇ ರೊಟ್ಟಿ ತಂದು ಕೊಟ್ಟಾಗ ತಿಂದ್ಬಿಟ್ಟು ತೃಪ್ತಿ ಆಯ್ತಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಅವನು ಹೋಟೆಲ್ನಲ್ಲಿ ಸರ್ವ್ ಮಾಡ್ತಾ ಇರ್ತಾರಲ್ಲ ಅವನಿಗೆ, ನೆಕ್ಸ್ಟ್ ಟೈಮ್ ಬಂದಾಗ ನನಗೆ ಈ 5ನೇ ರೊಟ್ಟಿ ತಂದು ಕೊಡು ಸಾಕು, ಅದರಿಂದಲೇ ನನಗೆ ತೃಪ್ತಿ ಆಗಿದ್ದು ಅಂತ. ಆ 4 ರೊಟ್ಟಿ ತಿಂದ ಮೇಲೆ 5ನೇ ರೊಟ್ಟಿ ತಿಂದಿದ್ದಕ್ಕೆ ತೃಪ್ತಿ ಆಗಿದ್ದು. ಅದರಿಂದ ಮೊದಲ 4 ರೊಟ್ಟಿಯನ್ನು ತಿನ್ನುವ ಪ್ರಯತ್ನ ನೀವೆಲ್ಲ ಮಾಡಬೇಕು ಅಂತ ನಮಗೆ ತಮಾಷೆ ಮಾಡ್ತಾಯಿದ್ರು. ಇರಲಿ, ಒಳ್ಳೆಯದು. ಧ್ಯಾನ ಯೋಗ, ಕರ್ಮಯೋಗ ಮನಸ್ಸಿನಲ್ಲಿ ಪ್ರಶಾಂತತೆಯನ್ನು ತಂದುಕೊಳ್ಳಿಕ್ಕೆ. ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ, ಮನಸ್ಸು ಪ್ರಶಾಂತವಾಗಿಟ್ಕೊಳ್ಳೋದು ಮೊದಲ ಸಾಧನೆ.
ಆ ಪ್ರಶಾಂತವಾಗಿರೋ ಮನಸ್ಸನ್ನು ಏಕಾಗ್ರತೆ ಮಾಡ್ಕೊಳ್ಳೋದಕ್ಕೆ ಉಪಾಸನಾ ಯೋಗ ಅಂತ ಹೇಳ್ತಾರೆ. ಉಪಾಸನಾ ಯೋಗ ಅಂತಂದರೆ ಸ್ವಲ್ಪ ಪೂಜೆ, ಸ್ವಲ್ಪ ಭಜನೆ ಇದೆಲ್ಲ ಮಾಡೋದ್ರಿಂದ ಮನಸ್ಸು ಏಕಾಗ್ರತೆಯನ್ನು ಪಡೆಯುತ್ತೆ. ಏಕಾಗ್ರತೆಯನ್ನು ಪಡೆದ ಮನಸ್ಸಿಗೆ ಜ್ಞಾನವನ್ನು ಕೊಟ್ಟರೆ, ಸ್ವಲ್ಪ ಉಪನಿಷತ್ತು, ಸ್ವಲ್ಪ ಭಗವದ್ಗೀತೆ ಇದನ್ನು ತಿಳಿಸ್ಕೊಟ್ರೆ ಆ ಜ್ಞಾನ ತಕ್ಷಣ ಅದಕ್ಕೆ ಸೇರತ್ತೆ. ಅಂದರೆ ಆ ಮನಸ್ಸು ಅದನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನವನ್ನು ಪಡ್ಕೊಂಡ ಮೇಲೆ ಧ್ಯಾನ, ಮೆಡಿಟೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಬೇಕು. ಆ ಧ್ಯಾನವನ್ನು ಮಾಡಿದಾಗ ಆ ಧ್ಯಾನ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತಂದರೆ ಶರೀರ, ಮನಸ್ಸು, ಬುದ್ಧಿಯ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗಿ ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ, ಆ ಚೈತನ್ಯನಲ್ಲಿ ಚೈತನ್ಯ ಶಕ್ತಿ, ಎಲ್ಲರಲ್ಲೂ ಬೆಳಗ್ತಾ ಇರುವ ಚೈತನ್ಯ ಶಕ್ತಿ ಯಾವುದೋ ಅದು ನನ್ನಲ್ಲಿದೆ. ಆ ಚೈತನ್ಯ ಶಕ್ತಿಯ ಅನುಭವ ನನಗಾಗಬೇಕು. ಆ ಚೈತನ್ಯ ಶಕ್ತಿಯ ಅನುಭವ ಆಗೋದು ಹೇಗೆ ಅಂತಂದರೆ ಈಗ ನಾನು ನಿದ್ರೆ ಮಾಡಬೇಕು ಅಂತಂದರೆ ನಿದ್ರೆ ಮತ್ತು ನಾನು ಬೇರೆ ಆಗಿರ್ತೀವಿ. ಬೆಳಗ್ಗೆಯಿಂದ ನಾನು ಸರಿಯಾಗಿ ನನ್ನ ಶರೀರವನ್ನು ತೊಡಗಿಸ್ಕೊಂಡಿದ್ರೆ, ವ್ಯಾಯಾಮ ಮಾಡಿದರೆ, ಸರಿಯಾದ ಊಟ ಮಾಡಿದರೆ, ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡಿದ್ರೆ ಮಲ್ಕೊಂಡು ಸ್ವಲ್ಪ ಹೊತ್ತಿಗೆ ನಿದ್ರೆ ಹತ್ತುತ್ತೆ. ಆ ನಿದ್ರೆ ಹತ್ತಿದಾಗ ನಾನು ಬೇರೆ, ನಿದ್ದೆ ಬೇರೆ ಆಗಲೇ ಇಲ್ಲ. ಅಥವಾ ಆ ನಿದ್ದೆ ಯಾವಾಗ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ನಿದ್ರೆ ಬರೆಸ್ಕೊಳ್ಳೋಕೆ ನಾನು ಸಾಧ್ಯ ಇಲ್ಲ, ಆದರೆ ನಿದ್ದೆ ಬರೋದಕ್ಕೆ ನಾನು ತಯಾರಿ ಮಾಡ್ಕೊಳ್ಳೋಕೆ ಆಗತ್ತೆ. ಹಾಗೆ ಇಲ್ಲೂ ಕೂಡ ಆತ್ಮ ಸಾಕ್ಷಾತ್ಕಾರಕ್ಕೆ ತಯಾರಿ ಮಾಡ್ಕೊಳ್ಳೋದು ನನ್ನ ಕೈಯಲ್ಲಿದೆ. ಅದು ಯಾವಾಗ ಆ ಕ್ಷಣ ನಿತ್ಯ ಶುದ್ಧ ಆನಂದ ಸ್ವರೂಪ, ನಿತ್ಯ ಶುದ್ಧ ಆನಂದ ಸ್ವರೂಪ ನಾನು ಆ ಶರೀರ, ಮನಸ್ಸನ್ನು, ಬುದ್ಧಿಯನ್ನು ಮೀರಿ ಆ ಚೈತನ್ಯ ಶಕ್ತಿಯಲ್ಲಿ ಅದು ಯಾವಾಗ ನೆಲೆಸ್ಲಿಕ್ಕಾಗತ್ತೆ ಅದು ಭಗವಂತನ ಕೃಪೆಯಿಂದ. ಆ ಕೃಪೆಗೋಸ್ಕರ ನಾವು ಕಾಯಬೇಕು. ಅದನ್ನು ಸದ್ಗುರು ಅಥವಾ ಸದ್ಗುರು ಅಂದರೆ ಸದ್ಗತಿಯನ್ನು ಕೊಡಿಸುವ ಗುರು ಅಂತ, ಸದ್ಗತಿಯನ್ನು ನಮಗೆ ಪ್ರಾಪ್ತಿ ಮಾಡಿಸುವಂತಹ ಗುರು ಅಂತ, ಅಥವಾ ಆ ಸಿದ್ಧ ಪುರುಷ ಅವರ ಕೃಪೆಯಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ನಿದ್ರೆಯನ್ನು ನಾನು ಬರೆಸ್ಕೊಳ್ಳಿಕ್ಕಾಗಲ್ವೋ, ನಿದ್ರೆಗೆ ತಯಾರಿಯನ್ನು ಮಾತ್ರ ಮಾಡ್ಕೊಳ್ಳಿಕ್ಕಾಗುತ್ತೋ, ಆತ್ಮ ಸಾಕ್ಷಾತ್ಕಾರಕ್ಕೆ ತಯಾರಿ ಮಾಡ್ಕೊಳ್ಳೋದು ನನ್ನ ಕೈಯಲ್ಲಿದೆ. ಆ ತಯಾರಿ ಮಾಡಿಕೊಂಡು ಕಾಯಬೇಕು, ಆಗ ಅದು ಆತ್ಮ ಸಾಕ್ಷಾತ್ಕಾರ ಸಿಗ್ಲಿಕ್ಕೆ ಸಾಧ್ಯ. ಆ ತಯಾರಿಯನ್ನು ನಿರಂತರವಾಗಿ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಆ ನಿರಂತರ ಪ್ರಯತ್ನ ಎಷ್ಟು ಅಂದರೆ ಜನ್ಮ ಜನ್ಮಗಳ ಪ್ರಯತ್ನ ಕೂಡ ಆಗಬಹುದು ಅನ್ನೋದು ಭಗವಂತನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಪ್ರಯತ್ನ ನಿರಂತರವಾಗಿ ನಡೀತಾ ಇರಬೇಕು. ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ತ್ವಂ ಪದದ ಅರ್ಥ ಹೇಳುತ್ತೆ. ಇಡೀ ಭಗವದ್ಗೀತೆಯನ್ನು ತತ್ವಂ ಅಸಿ ಅಂತ ಒಂದು ಮಹಾವಾಕ್ಯಕ್ಕೆ ಹೋಲಿಸ್ತಾರೆ. ಆ ಭಗವದ್ಗೀತೆಯನ್ನು 3 ಭಾಗಗಳಾಗಿ ಮಾಡಿದ್ರೆ 1ನೇ ಶ್ಲೋಕದಿಂದ 6ನೇ ಶ್ಲೋಕದವರೆಗೂ, 7ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ, 13ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೂ, ಆ ಥರ 3 ಭಾಗ ಮಾಡಿದರೆ ಆ ಮೊದಲನೇ ಭಾಗ ಏನಿದೆ ಅದು ತ್ವಂ ಪದದ ಅರ್ಥವನ್ನು ಹೇಳುತ್ತೆ. ಮಧುಸೂದನ ಸರಸ್ವತಿಯವರು ಆ ರೀತಿಯಾಗಿ ಹೇಳ್ತಾರೆ. ತ್ವಂ ಅಂದ್ರೇನು? ನೀನು ಅಂತ. ತ್ವಂ ಅಂದರೆ ಇಂಡಿವಿಜುವಲ್, ವ್ಯಕ್ತಿ. ತತ್ ಅಂದರೆ ಅದು ಅಂತ. ಅದು ಅಂದರೆ ಯಾರು? ಭಗವಂತ ಅಂತ. ತ್ವಂ ಅಂದರೆ ನೀನು, ನಾನು, ನೀನು, ತ್ವಂ. ತತ್ ಅಂದರೆ ಅದು ಅಂತ. ಇದು ಎರಡರ ಸಂಬಂಧ ಏನು? ನೀನು ಅದೇ ಆಗಿದೆಯಾ ಅಂತ ಹೇಳೋದಕ್ಕೆ ತತ್ವಂ ಅಸಿ ಅಂತ. ಈಗ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಭಗವಂತ ಇಲ್ಲಿ ಹೇಳಿರೋದು ತ್ವಂ, ನಾನು ಅಂದರೆ ಯಾರು ಅಂತ. ಶರೀರ, ಮನಸ್ಸು, ಬುದ್ಧಿ ಈ ರೀತಿಯಾಗಿ ಎಲ್ಲವನ್ನ ಹೇಳಿಕೊಂಡು
ಬಂದಿದ್ದಾನೆ. ಈಗ ಮುಂದಿನ ಶ್ಲೋಕದಿಂದ ಭಗವಂತನ ವಿಚಾರ ಹೇಳ್ತಾ ಹೋಗ್ತಾನೆ. ತತ್ ಪದದ ವಿವರಣೆ ಅಲ್ಲಿ ಸಿಗತ್ತೆ. ಕಡೆಯ 6 ಅಧ್ಯಾಯ ಏನಿದೆ, ಅಸಿ ಅಂದರೆ ಅವೆರಡು ನೀನೇ ಆಗಿದೆಯಾ, ಅದೆರಡು ಬೇರೆ ಬೇರೆ ಆಗಲೇ ಇಲ್ಲ ಅನ್ನೋ ವಿಚಾರವನ್ನು ಭಗವದ್ಗೀತೆ ತೋರಿಸ್ಕೊಡುತ್ತೆ. ಇಲ್ಲಿಗೆ 6ನೇ ಅಧ್ಯಾಯ ತಕ್ಕ ಮಟ್ಟಿಗೆ ವಿಚಾರ ಮಾಡಿದ್ದೀವಿ. ಕಡೆಯ ಒಂದು ಶಾಂತಿ ಮಂತ್ರವನ್ನು ಓದ್ಬಿಡೋಣ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಧ್ಯಾನ ಯೋಗವನ್ನು ಆತ್ಮಸಂಯಮ ಯೋಗ ಅಂತ ಕೂಡ ಕರೀತಾರೆ. ಇದು 6ನೇ ಅಧ್ಯಾಯ ಆಗಿರುವಂಥದ್ದು ಭಗವದ್ಗೀತೆಯಲ್ಲಿ. ಇದು ಕೃಷ್ಣ ಅರ್ಜುನರ ಸಂವಾದದ ರೂಪದಲ್ಲಿ ಇರುವಂಥದ್ದು. ಇದರಲ್ಲಿ ಬ್ರಹ್ಮವಿದ್ಯೆ ಇದೆ. ಬ್ರಹ್ಮವಿದ್ಯೆ ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ಬ್ರಹ್ಮವಿದ್ಯೆ ಭಗವದ್ಗೀತೆಯಲ್ಲೂ ಕೂಡ ಹೇಳಿದೆ. ಓಂ ತತ್ಸತ್ ಇತಿ ಅಂದರೆ ಎಲ್ಲ ವಿವರಣೆ ಆದಮೇಲೆ ಸಂಸ್ಕೃತದಲ್ಲಿ ಓಂ ತತ್ಸತ್ ಇತಿ ಅಂದರೆ ಇಷ್ಟೇ ಅಂತ ಒಂದು ಅರ್ಥದಲ್ಲಿ ಹೇಳ್ತಾರೆ. ಇನ್ನೊಂದು, ನಾವಿದನ್ನು ಓದುವಾಗ, ವಿಚಾರ ಮಾಡುವಾಗ, ಪಠನ ಮಾಡುವಾಗ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅನ್ನೋ ಒಂದು ಪ್ರಾರ್ಥನೆ ಕೂಡ. ಗುರುದೇವರ ಕೃಪೆ, ಭಗವಂತರ ಆಶೀರ್ವಾದ, ತಕ್ಕ ಮಟ್ಟಿಗೆ ಈ 6ನೇ ಅಧ್ಯಾಯವನ್ನು ವಿಚಾರ ಮಾಡಿದ್ದೀವಿ. ಇದು ಧ್ಯಾನ ಯೋಗ ಆಗಿರೋದ್ರಿಂದ ಒಂದು ಮೆಡಿಟೇಷನ್ ಕ್ಲಾಸು ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಅದನ್ನು ಮುಂದಿನ ವಾರ ಮಾಡೋಣ. ಒಂದು ಮೆಡಿಟೇಷನ್ ಕ್ಲಾಸ್ ಇಟ್ಕೊಂಡು ಆನಂತರ ಮುಂದುವರಿಸೋಣ. ತಕ್ಕ ಮಟ್ಟಿಗೆ ಇದೆಲ್ಲ ವಿಚಾರ ಮಾಡಿದ್ದೀವಿ. ಗುರುದೇವರ ಆಶೀರ್ವಾದ, ಭಗವಂತನ ಕೃಪೆ ಯಾವಾಗಲೂ ನಮ್ಮೆಲ್ಲರ ಮೇಲೂ ಹೀಗೆ ಇರಲಿ. ನಮ್ಮ ಈ ಆಧ್ಯಾತ್ಮದ ಅಧ್ಯಯನ ಹೀಗೆ ಮುಂದುವರಲಿ. ಈ ಆನ್ಲೈನ್ ಕ್ಲಾಸಸ್ ಶುರು ಆದಮೇಲೆ ನನಗಿದೊಂದು ಹೊಸ ಅನುಭವ. ಈ ಅನುಭವವನ್ನು ತಂದುಕೊಟ್ಟ ತಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಧನ್ಯವಾದ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.